ರೋಡ್ ಆಗಿಲ್ಲ, ಮೋರಿ ಆಗಿಲ್ಲ, ಏನಂದ್ರೆ ಏನೂ ಆಗಿಲ್ಲ ಮೇಡಮ್. ಇಲ್ಲಿಗೆ ಬಂದು 23 ವರ್ಷ ಆಯಿತು. 23 ವರ್ಷದಿಂದನೂ ಹೀಗೆ ಇದೆ ಮೇಡಮ್ ಅವರ. ಯಾವುದು ಕೂಡ ಅಭಿವೃದ್ಧಿ ಆಗಿಲ್ಲ. ಜಾಸ್ತಿ ಯಾವುದು ಅಭಿವೃದ್ಧಿ ಆಗಿಲ್ಲ. ಇಲ್ಲೇ ಓಡಾಡ್ತಾರೆ ಮೇಡಮ್. ಕಸಿಂದಾಗಲಿ ರೋಡಿಂದು ಮೋರಿದು ಏನು ಮಾಡಿಲ್ಲ. ಈಗ ರೋಡ್ ಅದೇ ಬಿಲ್ಡಿಂಗ್ಗಳೇ ಅವ್ರದ್ದೇನೆ, ಪೂರ್ತಿ ಇದೇ ರೋಡಲ್ಲೇ ಓಡಾಡಬೇಕು. ನೋಡು, ರೋಡು ಮಾಡಿಲ್ಲ, ಮೋರಿನೂ ಮಾಡಿಲ್ಲ. ಈ ವಾರ್ಡ್ನ ಕಾರ್ಪೊರೇಟ್ ಬಂದ್ಬಿಟ್ಟು ನಳಿನಿ ಮಂಜು ಅವ್ರು ಬಂದಿರ್ತಾರೆ. ಸೊ ವಾರ್ಡಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ, ಇನ್ನೂ ಏನೇನು ಆಗಬೇಕು ಅಂತ ಹೇಳಿ. ನಮಗೆ ರೋಡ್ಗಳಾಗಬೇಕು, ಡ್ರೈನೇಜ್ ಆಗಬೇಕು, ರೋಡ್ಗಳಾಗಬೇಕು, ಡ್ರೈನೇಜ್ ಆಗಬೇಕು. ನಮಗೆ ಸೌಲಭ್ಯ ಅದೇ ಬೇಕಾಗಿರೋದು. ಎಷ್ಟು ಇವಾಗ ವರ್ಷದಿಂದ ಸರ್ ನೀವು ಇಲ್ಲಿ ಇರೋದು? ನಾವು ಸುಮಾರು ನಾವು ಹುಡುಗರಿಂದನೂ ಇಲ್ಲೇ ಇದ್ದೀವಿ. ಡೆವಲಪ್ಮೆಂಟ್ ಆಗಿರೋದು ಇನ್ನೇನಾಗಿಲ್ಲ. ರೋಡ್ ಒಂದು ಈ ಕಾಲ ಮಣ್ಣು ರೋಡ್ ಇತ್ತು, ಇದಕ್ಕೊಂದು ಸ್ವಲ್ಪ ಕಾಂಕ್ರೀಟ್ ಹಾಕಿದ್ದಾರೆ. ರೋಡ್ ಇತ್ತು, ಕಾಂಕ್ರೀಟ್ ಆಗಿದೆ. ಕಾಂಕ್ರೀಟ್ ಆಗಿದ್ದಾರೆ, ಅಷ್ಟು ಬಿಟ್ಟು ಇನ್ನೇನು ಆಗಬೇಕು. ಅಂಥದ್ದು ಅಭಿವೃದ್ಧಿ ಜಾಸ್ತಿ ಯಾವುದು ಅಭಿವೃದ್ಧಿ ಆಗಿಲ್ಲ. ಒಂದು 30 ಅಡಿ ರೋಡ್ ಆಗಬೇಕು, ಇದು ರೋಡ್ ಆಗಿಲ್ಲ. ಇದು 30 ಅಡಿ ರೋಡ್ ಹಳ್ಳಿ ಕಾಲದಲ್ಲಿ ಹಳ್ಳಿನಲ್ಲಿ ಇದ್ದಿದ್ದು ನಾವು ಹುಡುಗರಲ್ಲಿ. ಅದೇ ಸ್ವಲ್ಪ ಕಾಂಕ್ರೀಟ್ ಹಾಕಿ ಸ್ವಲ್ಪ ಅಗಲ ಮಾಡಿದ್ದಾರೆ. ಡ್ರೈನೇಜ್ಗಳೆಲ್ಲ ಮುಚ್ಕೊಂಬಿಟ್ಟದೆ. ಅದು ಸ್ವಲ್ಪ ಅಭಿವೃದ್ಧಿ ಮಾಡಿಕೊಡ್ಬೇಕು. ರೋಡ್ಗಳೊಂದು ರೆಡಿ ಎಲ್ಲ ಕೊಳ್ಳ ಬಿದ್ದಾವೆ. ವಾಹನ ಸಂಚಾರ ಮಾಡೋದಕ್ಕೆ ಮತ್ತೆ ಅಡ್ಡಾಡ್ಲಿಕ್ಕೆ ರೋಡ್ ಒಂದು ಸೌಲಭ್ಯ ಮಾಡಬೇಕು. ಇವಾಗ ಮುಖ್ಯವಾಗಿ ರೋಡಿನ ಸೌಲಭ್ಯ ಮಾಡಬೇಕು ನಮಗೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ RR ನಗರದಲ್ಲಿ ಮುಖ್ಯವಾಗಿ ರೋಡ್ ಸಮಸ್ಯೆ ತುಂಬಾ ಇದೆ ಅಂತ ಹೇಳ್ತಿದ್ದಾರೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ RR ನಗರದಲ್ಲಿ ಇಷ್ಟೊಂದು ಗಿಡಗಂಟೆಗಳು ಬೆಳೆದಿದೆ. ಇದನ್ನ ಕ್ಲೀನ್ ಮಾಡಿಸುವಂಥ ವ್ಯವಸ್ಥೆಗಳಾಗಲಿ ಅದು ಯಾವುದು ಕಂಡು ಬರ್ತಿಲ್ಲ ಅಂತ ಗೊತ್ತಾಗ್ತಿದೆ. ಯಾಕೆಂತಂದ್ರೆ ಸುತ್ತಮುತ್ತಲಿನ ಪ್ರದೇಶ ಏನಾಗ್ತಿದೆ ಅಂತಂದ್ರೆ ಬರೀ ಗಿಡಗಳಿಂದ ತುಂಬಿಕೊಂಡಿದೆ. ಅಲ್ಲಂದ್ರಲ್ಲಿ ಕಸ ಕೂಡ ಹಾಕಿದ್ದಾರೆ. ಜೊತೆಗೆ ಇಲ್ಲಿ ವಾಸವಾಗಿರ್ತಕ್ಕಂಥ ಜನರಿಗೆ ಏನಾಗ್ತಿದೆ ಅಂತಂದ್ರೆ ಡಸ್ಟ್ ಆಗಿರಬಹುದು, ಜೊತೆಗೆ ಯಾವುದಾದ್ರೂ ಒಂದು ರೋಗ ರುಜಿನಕ್ಕೂ ಇದು ಕಾರಣ ಆಗ್ಬೋದು. ಯಾಕಂದ್ರೆ ಎಲ್ಲಂದ್ರಲ್ಲಿ ಏನು ಮಾಡ್ತಿದ್ದಾರೆ ಅಂತಂದ್ರೆ ಕಸವನ್ನ ಹಾಕಿದ್ದಾರೆ, ಜೊತೆಗೆ ಸುಟ್ಟು ಹಾಕಿದ್ದಾರೆ. ಅದನ್ನ ಸಾಕಷ್ಟು ಗಿಡ ಮರಗಳು ಕೂಡ ಇಲ್ಲೇನಾಗಿದೆ ಅಂತಂದ್ರೆ ಬೆಳೆದಿದೆ. ಸೊ ಇಲ್ಲಿ ಪಬ್ಲಿಕ್ ಯಾವ ರೀತಿ ಒಪಿನಿಯನ್ ಕೊಡ್ತಾರೆ ಇದ್ರ ಬಗ್ಗೆ ಅಂತ ಕೇಳೋಣ. ಇಲ್ಲಿಗೆ ಬಂದು 23 ವರ್ಷ ಆಯಿತು. 23 ವರ್ಷದಿಂದನೂ ಹೀಗೆ ಇದೆ ಮೇಡಮ್ ಅವರ. ಹೀಗೆ ಇದೆ ಸರ್. ಇಲ್ಲಿ ನಿಮ್ಮ ಪ್ರೆಸೆಂಟ್ ಇವಾಗ ಕಾರ್ಪೊರೇಟರ್ ನಳಿನಿ ಅವರಿದ್ದಾರೆ. ನಳಿನಿ ಮಂಜುನಾಥ್ ಏನು ಮಾಡೇ ಇಲ್ಲ ಮೇಡಮ್. ನಾವು ಹೋಗಿ ಹೇಳುವಿಲ್ಲ. ಇಲ್ಲ ಮೇಡಮ್, ಏನಂತ ಕೊಡೋಣ, ಬಂದ್ ಮಾಡೋರಲ್ವಾ. ನಾವು ಇರೋದು ಬಾಡಿಗೆ ಮನೆಯವರು, ಸ್ವಂತ ಮನೆಯವರೇ ಕೇರ್ ಮಾಡಲ್ಲ. ಇಲ್ಲಿ ನಾವು ಹೋಗಿ ಹೇಳಿದ್ರೆ ಅಲ್ಲಿ ರೈಟ್ರಲ್ಲಿ ಬರ್ಕೊಂತಾರೆ, ಪೇಜಲ್ಲಿ ಬರ್ಕೊಂತಾರೆ. ಸ್ಯಾನಿಟ್ರಿ ಕಟ್ಕೊಂಡು ತುಂಬ ವರ್ಷ ನೋವು ತಿಂದಿದ್ದೀವಿ. ಇಲ್ಲಿ ಮನೆ ಮುಂದೆ ಎಲ್ಲ ಉಕ್ಕಿ ಇದೆಲ್ಲ ನೀರಕ್ಕಿ ಹೆಂಗೆಲ್ಲ ಆಗಿರೋದು. ನಾವು ಆದ್ರೂ ಹೋಗೋ ಕಂಪ್ಲೇಂಟ್ ಮಾಡೋದು ಬಂದ್ ಮಾಡ್ತಿರ್ಲಿಲ್ಲ. ಬಂದ್ ಮಾಡೋರವರು ಪೈಪ್ ಪ್ರಾಬ್ಲಮ್ ಆಗಿತ್ತು. ಇವಾಗ ಸರ್ ಚೇಂಜ್ ಆಗಿ ಈಗ ಬಂದು ಈ ಪೈಪ್ ಚೇಂಜ್ ಮಾಡಿ ರೆಡಿ ಮಾಡಿ ಹೋಗಿದ್ದಾರೆ. ರೋಡ್ ಆಗಿಲ್ಲ, ಮೋರಿ ಆಗಿಲ್ಲ, ಏನಂದ್ರೆ ಏನೂ ಆಗಿಲ್ಲ ಮೇಡಮ್. ಇಲ್ಲೇ ಓಡಾಡ್ತಾರೆ ಮೇಡಮ್ ಅವರು. ಹೇಳ್ತಾರೆ ನಮ್ಮ ಅವಧಿ ಮುಗಿದೋಯ್ತು ಅಂತಾರಲ್ಲ. ಏನು ಮೇಡಮ್, ನೋಡಿ ಇಲ್ಲಿ ಹೆಂಗೆ ಮಾಡಿದ್ದಾರೆ. ಇದನ್ನು ಟಾರ್ ಹಾಕ್ತೀವಿ ನೋಡ್ತೀರಿ. ಆ ರೋಡ್ ಅಂತೂ ಮೊನ್ನೆ ನಾವು 4 ಜನ ಇವು ಮಾಡಿಕೊಂಡು ನಾವು ಯಾರೋ ಹುಡುಗರು ಆಟೋದವರು ಯಾರೋ ಬೀಳ್ತಾರೆ ಅಂದ್ಬಿಟ್ಟು 4 ಜನ ನಾವು ಸೇರ್ಕೊಂಡು ಹಾಕಿದ್ರು. ಇದು ಮಣ್ಣೆಲ್ಲ ನೋಡಿ ಸೈಡಲ್ಲಿ ಇತ್ತು, ತಿರುಗಿ ಎತ್ತಿ ಹಾಕಿದ್ದೀವಿ. ಯಾವ್ದನ್ನ ಹುಡುಗರು ಅಲ್ಲೇ ಬಿಟ್ಟು ನೋಡಿ, ಅಲ್ಲಿ ಸೈಡ್ಗೆ ಹಾಕಿದ್ದಾರೆ. ಅಲ್ಲಿ ತಿರ್ಗಿ ಆಮೇಲೆ ಮಾಡಲಿಲ್ಲ ಅವರು. ಮೊನ್ನೆ 31 ಡೇಟ್ ಕೊಟ್ಟಿದ್ರಲ್ಲ, ಅದು ಮಾಡಲಿಲ್ಲ. ತಿರ್ಗಿ ಆಮೇಲೆ ನಾವೇನು ಮಾಡೋದು, ನಾವೇನು 4 ಜನ ಸೇರ್ಕೊಂಡು ಮಣ್ಣು ಹಾಕ್ಕೊಂಡು ಯಾರೋ ಹುಡುಗರು ಪಡಗರು ಯಾರೋ ಬಿದ್ದರೆ ಇದಾಗುತ್ತೆ ಸ್ಕೂಲ್ 2 ವೀಲರಲ್ಲಿ. ಆಮೇಲೆ ಡೆಡ್ ಎಂಡ್ ರೈಟ್ಗೆ ಹೋಗಿ ಅದೇ ನಳಿನಿ ಅವ್ರ ಮನೆ ಹೋಗಿ ಬಂದ್ರಾ. ಹಾಂ, ಅದೇ ಅವರು ಏನು ಬೇಕನ್ನೋ ಮಾಡ್ಬೋದಲ್ವಾ. ನೀವೇನಾದ್ರು ಬಂದು ಕ್ಲೀನ್ ಮಾಡಿಲ್ಲ ಅಂದರೆ ಈ ವಾಸನೆ ತಡ್ಕೊಂಡು ಸಾಯಕ್ಕಾಗಲ್ಲ. ನಿಮ್ಮ ಆಫೀಸ್ ಹತ್ರನೇ ಬಂದು ವಿಸಾ ಕೊಡಿಸಿ ಸಾಯ್ತೀವಿ ನಾವು ನನ್ನ ಮಕ್ಕಳು ಅಂತ ಮಾತಾಡಿದ್ದೆ ಫೋನ್ನಲ್ಲಿ. ಅದಾದಮೇಲೆ ಆ ಥರ ಎಲ್ಲ ನಿರ್ಧಾರ ತಗೋಬೇಡಿ, ನಾವು ಮಾಡಿಸ್ತೀವಿ ಬಿಡ್ತೀವಿ ಅಂದ್ಬಿಟ್ಟು 2 ವಾರಕ್ಕೆ ಬಂದು ರೆಡಿ ಮಾಡಿಸೋರು. ಈಗ ಒಂದು 6 ತಿಂಗಳಾಗಿರ್ಬೇಕಷ್ಟೇ ರೆಡಿಯಾಗಿದ್ದು. ಒಂದು ಅಡಿ ನೀರು ನಿಂತಿಸಿ. ನೀರು ಬಂದರೆ ಡ್ರೈನೇಜ್ ವ್ಯವಸ್ಥೆಗಳಿಲ್ಲ, ನೀರುಗಳು ಬರುತ್ತೆ. ಬಾತ್ರೂಮ್ ನೀರು ಇದು ಮಾಡ್ಕೊಂಡ್ರೆ ಇಲ್ಲಿ 1 ಅಡಿ ನೀರು ನಿಂತಿಸಿ. ಮಳೆ ಬಂದರೆ ಜೋರಾಗಿ ಮಳೆ ಬಂದರೆ ಪೂರ್ತಿ 1 ಅಡಿ ನೀರು ನಿಂತಿಸಿ ಮೇಡಮ್. ಹಾಂ, ಅದು ಕಟ್ಟಿ ಅದು ಹಾಕಿರ್ತೀರಾ ಅಂದಮೇಲೆ ನಿಮಗೆ ಕೇಳೋ ರೈಟ್ಸ್ ಇರುತ್ತೆ ಸರ್. ನೀವು ರೈಟ್ಸ್ ಇರುತ್ತೆ. ಸ್ವಂತ ಮನೆಯಲ್ಲಾದ್ರೂ ಇರಿ. ಕಸಿಂದಾಗಲಿ ರೋಡಿಂದು ಮೋರಿದು ಏನು ಮಾಡಿಲ್ಲ. ಈಗ ರೋಡ್ ಅದೇ ಬಿಲ್ಡಿಂಗ್ಗಳೇ ಅವ್ರದ್ದೇನೆ, ಪೂರ್ತಿ ಇದೇ ರೋಡಲ್ಲೇ ಓಡಾಡಬೇಕು. ನೋಡು, ರೋಡು ಮಾಡಿಲ್ಲ, ಮೋರಿನೂ ಮಾಡಿಲ್ಲ. ಆ ಸೈಡು ಮೋರಿ ಮಾಡಬೇಕು, ಈ ಸೈಡು ಮೋರಿ ಮಾಡಬೇಕು.
ಮಾಡಿಲ್ಲ. ಕಾಂಕ್ರೀಟ್ ಹಾಕಿದ್ದಾರೆ, ಜೊತೆಗೆ ಆ ಕಡಿಗಳೆಲ್ಲ ಮೇಲೆ ಏನಾಗಿದೆ ಅಂತಂದರೆ ಹರಡಿಕೊಂಡಿದೆ. ಚಿಕ್ಕ ಮಕ್ಕಳು ಓಡಾಡುವಂಥ ಪ್ಲೇಸ್ ಇದು, ಜೊತೆಗೆ ವಾಹನಗಾರರು ಓಡಾಡುವಂಥ ಪ್ಲೇಸ್ ಇದು. ಇದನ್ನು ನೋಡ್ತಿರ್ಬೋದು, ಕಾಂಕ್ರೀಟ್ ಹಾಕಿ ಅವ್ರು ಹೇಳಿದ ಮೇಲೂ ಕೂಡ ಹಾಕಿ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಭಾಗವನ್ನು ಈ ರೀತಿಯಾಗಿ ಬಿಟ್ಟು ಹೋಗಿದ್ದಾರೆ. ಚಿಕ್ಕ ಮಕ್ಕಳು ಬಿದ್ದರಾಗಿರ್ಬೋದು, ಯಾವುದೇ ಒಂದು ರಸ್ತೆ ಅಗಲೀಕರಣದಲ್ಲಿ ಏನು ಮಾಡಿದಾರೋ ಅದನ್ನು ವಾಪಸ್ ಏನು ಮಾಡಿಲ್ಲ ಅಂತಂದರೆ ಸರಿಯಾಗಿ ಮುಚ್ಚುವಂಥ ವ್ಯವಸ್ಥೆ RR ನಗರದ ಈ ಭಾಗದಲ್ಲಿ ನಡೆದಿಲ್ಲ. ನೋಡಿ, ಅಲ್ಲಿ ನೋಡ್ತಿರ್ಬೋದು, ಹುಸುಗು ಮತ್ತು ಕಡಿ ಆಗಿರ್ಬೋದು, ಮಣ್ಣಾಗಿರ್ಬೋದು ಹಾಗೆ ನಿಲ್ಲಿಸಿದ್ದಾರೆ. ಅದನ್ನು ಪರ್ಟಿಕ್ಯುಲರ್ ಆಗಿ ಒಂದು ಪ್ಲೇಸಲ್ಲೂ ಕೂಡ ಎತ್ತಾಕಿಲ್ಲ. ಇನ್ನೊಂದು ರಿಪೀಟ್ ಆಗಿ ಇದನ್ನ ಏನು ಮಾಡಿಲ್ಲ ಅಂತಂದರೆ ಕಾಂಕ್ರೀಟನ್ನು ಕರೆಕ್ಟ್ ಮಾಡುವಂಥ ವ್ಯವಸ್ಥೆ ಆಗಿಲ್ಲ. ಅಲ್ಲಲ್ಲಿ ಚರಂಡಿ ವ್ಯವಸ್ಥೆ ಮೊದಲೇ ಇಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಕಸ ಕೂಡ ಹಾಗೇ ಇದೆ. ಜನರು ಏನು ಮಾಡ್ತಿದ್ದಾರೆ ಅಂತಂದರೆ ಅಲ್ಲಲ್ಲಿ ತಂದು ಕಸಗಳನ್ನು ಹಾಕ್ತಿದ್ದಾರೆ. ಮತ್ತು ಅಲ್ಲಲ್ಲಿ ಏನಿದೆ ಅಂತಂದರೆ ಕೆಲವೊಂದಿಷ್ಟು ಪ್ಯಾಕೆಟ್ಗಳನ್ನು ಸುಟ್ಟು ಹಾಕಿರುವಂಥದ್ದು ನಾವು ಕಂಡು ಬರ್ತಿದೆ. ಟೋಟಲ್ ಆಗಿ ನಳಿನಿ ಮೇಡಮ್ ಅವರೇ ಅದೇ ರಸ್ತೆಯಲ್ಲಿ ಓಡಾಡ್ತಾರೆ. ಬಹುಶಃ ಅವ್ರ ಕಣ್ಣಿಗೆ ಇದು ಕಂಡಿದೆಯೋ ಇಲ್ವೋ ಗೊತ್ತಿಲ್ಲ. ಕಂಡ್ರು ಯಾಕೆ ಈ ಥರ ಬಿಟ್ಟಿದ್ದಾರೆ ಅನ್ನೋದು ನನ್ನದು ನಮಗೆ ಪ್ರಶ್ನೆಯಾಗಿ ಕಾಡ್ತಿದೆ. ನೋಡ್ತಿದ್ದೀರಾ ಈ ರಸ್ತೆ ನೋಡಿ, ಯಾಕೆಂದರೆ ರಸ್ತೆ ಇರೋದೇ ಚಿಕ್ಕದಿದೆ, ಅದರ ಜೊತೆಗೆ ಲಾರಿಗಳು ಓಡಾಡ್ತಿವೆ, ಮಕ್ಕಳು ಓಡಾಡ್ತಿದ್ದಾರೆ, ಸ್ಕೂಲ್ ಬಿಡೋ ಟೈಮ್ ಇದು. ಒಂದು ಕಡೆ ಒಂದು ವಾಹನ ಬರಬೇಕು ಅಂತಂದರೆ ಮತ್ತೊಂದು ಕಡೆ ಏನಾಗಿರಬೇಕು ಅಂತಂದರೆ ರಸ್ತೆಯಲ್ಲಿ ಜನ ಏನಾಗಿರಬೇಕು ಅಂತಂದರೆ ಅಕ್ಕಪಕ್ಕದ ಒಂದು ಸಂದಿಗೊಂದಿಗಳಲ್ಲಿ ನಿಂತ್ಕೋಬೇಕು. ಆ ರೀತಿಯಾಗಿ ಇಲ್ಲಿಯ ಒಂದು ಪರಿಸ್ಥಿತಿ ಇದೆ. ಯಾಕೆ ಎಲೆಕ್ಷನಲ್ಲಿ ನಾವು ಇದನ್ನೆಲ್ಲ ಅಭಿವೃದ್ಧಿ ಮಾಡಿಕೊಡ್ತೀವಿ ಅಂತ ಹೇಳಿದ ಕಾರ್ಪೊರೇಟರ್ಗಳಾಗಲಿ ಬಹುಶಃ ಅದು ಇವ್ರ ಕಣ್ಣಿಗೆ ಆಡಳಿತಕ್ಕೆ ಬಂದ ಮೇಲೆ ಕಾಣೋದಿಲ್ವೋ ಏನೋ ಗೊತ್ತಿಲ್ಲ. ಯಾಕೆಂದರೆ ಪಬ್ಲಿಕ್ ಒಪಿನಿಯನ್ ಪ್ರಕಾರ ಅಲ್ಲಿ ಏನು ತೊಂದರೆ ಆಗ್ತಿದೆ ಅನ್ನೋದು ಆ ವಾರ್ಡಿನ ಜನರಿಗೆ ಮಾತ್ರ ಗೊತ್ತಿರುತ್ತೆ. ನಾವು ಬಂದು ಕೇಳಿದಾಗೂ ಕೂಡ ಏನು ಮಾಡಿದ್ರು ಅಂತಂದರೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಈ ರೀತಿಯಾಗಿ ಏನಾಗ್ತಿದೆ ಅಂತಂದರೆ RR ನಗರದಲ್ಲಿ ಇಷ್ಟೊಂದು ಇನ್ನೂ ವ್ಯವಸ್ಥೆ ಕೆಟ್ಟದಾಗಿದೆ ಅಂತಕ್ಕಂಥದ್ದು ತುಂಬ ಏನಾಗ್ತಿದೆ ಅಂತಂದರೆ ಬೇಸರವಾದ ಸಂಗತಿ. ಅಲ್ಲಲ್ಲಿ ಗುಂಡಿಗಳನ್ನು ಓಪನ್ ಮಾಡಿದ್ದಾರೆ. ನೋಡೋಣ ಇವಾಗ ಚುನಾವಣೆ ಬಂದಾಗ ಯಾವ ರೀತಿಯಾಗಿ ಇದನ್ನು ಅಭಿವೃದ್ಧಿ ಮಾಡ್ತಾರೋ ಅಥವಾ ಮತ್ತೆ ಅದೇ ರೀತಿಯಾಗಿ ಭರವಸೆಗಳನ್ನು ಕೊಟ್ಟು ತಮ್ಮ ಬೇಳೆಯನ್ನು ಬೇಯಿಸ್ಕೊತಾರೋ ಸರ್ಕಾರದಲ್ಲಿ ಅಂತ ಕಾದು ನೋಡಬೇಕಿದೆ. ಕ್ಯಾಮರಾಮ್ಯಾನ್ ಸತೀಶ್ ಜೊತೆ ಮೈತ್ರಾ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.